ಕಣ್ಣಾಡಿಸಿದಲ್ಲೆಲ್ಲ ರಂಗು ರಂಗಿನ ಆಕರ್ಷಕ ಹೂವಿನ ಗಿಡಗಳದ್ದೇ ವೈಭವ. ಶಿರಸಿ ನಗರದ ಟಿಆರ್ಸಿ ಬ್ಯಾಂಕ್ ಆವರಣದಲ್ಲಿ ಆರಂಭಗೊಂಡಿರುವ ಡೇರೆ ಮೇಳದಲ್ಲಿ ಹೂವಿನ ಪ್ರೇಮಿಗಳಿಗೆ ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ. 14ನೇ ವರ್ಷಕ್ಕೆ ಕಾಲಿಟ್ಟಿರುವ ಮೇಳದಲ್ಲಿ 40ಕ್ಕೂ ಅಧಿಕ ಮಳಿಗೆಗಳು ಸಜ್ಜುಗೊಂಡಿದ್ದು, ಮಹಿಳೆಯರು ತಮ್ಮ ಮನೆಗಳಲ್ಲಿಯೇ ಪ್ರೀತಿಯಿಂದ ಬೆಳೆಸಿದ ಕಟ್ಟಿ ಡೇರೆ, ಅರಿಶಿಣ ಡೇರೆ, ಕೆಂಪು ಕಡ್ಡಿ ಸೇರಿದಂತೆ 30ಕ್ಕೂ ಹೆಚ್ಚು ತಳಿಯ ಡೇರೆ ಗಿಡಗಳ ಪ್ರದರ್ಶನ ಹಾಗೂ ಮಾರಾಟಕ್ಕೆ ಲಭ್ಯವಿವೆ. ಕೇವಲ ಡೇರೆ ಗಿಡಗಳಷ್ಟೇ ಅಲ್ಲದೆ ಮಳೆಗಾಲದ ಈ ಋತುವಿಗೆ ಸೂಕ್ತವಾದ ಇತರ ವೈವಿಧ್ಯಮಯ ಹೂವಿನ ಗಿಡಗಳ ಖರೀದಿ ಮಾರಾಟವು ಇಲ್ಲಿ ಅತ್ಯಂತ ಜೋರಾಗಿ ನಡೆಯುತ್ತಿದ್ದು, ಮಹಿಳೆಯರಿಂದ ಅಭೂತಪೂರ್ವ ಸ್ಪಂದನೆ ವ್ಯಕ್ತವಾಗಿದೆ. ಡೇರೆ ಮೇಳಕ್ಕೆ ಚಾಲನೆ ನೀಡಿದ ಪರಾಜಯ ಜ್ಯೋತಿ ವಿದ್ಯಾಸಂಘದ ನಿರ್ದೇಶಕಿ ಸುಮಾ ನಾಗರಾಜ್ ಮಾತನಾಡಿ, ಮಹಿಳೆಯರು ಡೇರೆ ಮತ್ತು ಇನ್ನಿತರ ಹೂವಿನ ಗಿಡಗಳನ್ನ ಕೇವಲ ಅಲಂಕಾರಿಕ ಉದ್ದೇಶಕ್ಕಾಗಿ ಮಾತ್ರ ಬೆಳೆಯುತ್ತಿದ್ದಾರೆ. ಇಂದು ಪುಷ್ಪೋದ್ಯಮಕ್ಕೆ ಉತ್ತಮ ಬೇಡಿಕೆ ಇದೆ. ಮಲೆನಾಡಿನ ಮಹಿಳೆಯರು ತಮ್ಮ ಪುಷ್ಪ ಕೃಷಿಯನ್ನ ಉದ್ಯಮವನ್ನಾಗಿ ಬೆಳೆಸಿಕೊಳ್ಳಲು ಉತ್ತಮ ಅವಕಾಶವಿದೆ. ಮಹಿಳೆಯರಿಗೆ ಡೇರೆ ಮತ್ತು ಇನ್ನಿತರ ಪುಷ್ಪಗಳನ್ನ ಬೆಳೆಯುವ ವೈಜ್ಞಾನಿಕ ಪದ್ಧತಿಯ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ತಜ್ಞರು ನೀಡಬೇಕು ಎಂದು ಅಭಿಪ್ರಾಯಪಟ್ಟರು. ಸಹಕಾರಿ ದೂರಿನ ದುಷ್ಯಂತ್ ರಾಜ್ ಕಲ್ಲೂರಿ ಮಾತನಾಡಿ, ಡೇರೆ ಮೇಳ ಕೇವಲ ನಮ್ಮ ಶಿರಸಿ ತಾಲೂಕಿಗೆ ಮಾತ್ರ ಸೀಮಿತವಾಗಬಾರದು. ಮೇಳದ ಲಾಭ ಪಡೆದ ಮಹಿಳೆಯರು ಇತರರಿಗೂ ಮಾದರಿಯಾಗಬೇಕು ಎಂದರು. ತೋಟಗಾರಿಕಾ ಇಲಾಖೆಯ ಅಧಿಕಾರಿ ಗಣೇಶ್ ಹೆಗಡೆ ಮಾತನಾಡಿ, ಡೇರೆ ಗಿಡ ಮೂಲತಃ ಭಾರತದಲ್ಲ, ಮೆಕ್ಸಿಕೋ ಹಾಗೂ ಸೆಂಟ್ರಲ್ ಅಮೆರಿಕಾದಲ್ಲಿ ಈ ಗಿಡಗಳ ಕೃಷಿ ನಡೆಯುತ್ತಿದೆ. ಆದರೆ ನಮ್ಮಲ್ಲಿಯ ಮಣ್ಣಿಗೆ ಮತ್ತು ಇಲ್ಲಿಯ ಹವಾಮಾನಕ್ಕೆ ಡೇರೆ ಗಿಡಗಳು ಉತ್ತಮ ಬೆಳವಣಿಗೆ ಹೊಂದುವ ಜೊತೆ ಉತ್ತಮ ಹೂ ಬಿಡುತ್ತದೆ. ಬೇಸಿಗೆ ಬರುತ್ತಿದ್ದಂತೆಯೇ ಗಡ್ಡೆಯ ಮೂಲಕ ತನ್ನ ಅಸ್ತಿತ್ವ ಉಳಿಸಿಕೊಳ್ಳಲು ಈ ಗಿಡಗಳನ್ನ ನಮ್ಮ ಪರಿಸರಕ್ಕೆ ಅನುಗುಣವಾಗಿ ಮರು ಉತ್ಪಾದನೆ ಮಾಡಲು ಸಾಧ್ಯವಾಗುತ್ತದೆ ಎಂದು 14ನೇ ವರ್ಷದ ಡೇರೆ ಮೇಳಕ್ಕೆ ಮಹಿಳೆಯರಿಂದ ಉತ್ತಮ ಸ್ಪಂದನೆ ವ್ಯಕ್ತಗೊಂಡಿದೆ. ಕಣ್ಣಾಡಿಸಿದಲ್ಲೆಲ್ಲ ವಿವಿಧ ಹೂವಿನ ಗಿಡಗಳೇ ಕಾಣಿಸ್ತಾ ಇದ್ದವು. 40ಕ್ಕೂ ಅಧಿಕ ಮಳಿಗೆಯಲ್ಲಿ ಮಹಿಳೆಯರು ತಮ್ಮ ಮನೆಗಳಲ್ಲಿ ಬೆಳೆದ ಕಟ್ಟಿ ಡೇರೆ, ಅರಿಶಿಣ ಡೇರೆ, ಕೆಂಪು ಕಡ್ಡಿ ಸೇರಿದಂತೆ 30ಕ್ಕೂ ಅಧಿಕ ವಿಧದ ಡೇರೆ ಗಿಡಗಳನ್ನ ಮಾರಾಟಕ್ಕೆ ತಂದಿದ್ರು. ಡೇರೆ ಮೇಳ ಕೇವಲ ಡೇರೆ ಗಿಡಗಳಿಗೆ ಸೀಮಿತವಾಗಿರದೆ ಮಳೆಗಾಲದ ಈ ದಿನದಲ್ಲಿ ನೆಟ್ಟು ಬೆಳೆಸಬಹುದಾದ ವಿವಿಧ ಹೂವಿನ ಗಿಡಗಳ ಮಾರಾಟ ಖರೀದಿಯು ಜೋರಾಗಿ ನಡೆಯುತ್ತಿದೆ.